ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಹಾಸನ ಹುಡುಗಿ ನವ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನವ್ಯ ಕನ್ನಡತಿ. ಇವತ್ತಿನ ವಿಡಿಯೋನಲ್ಲಿ ಏನ್ ಸ್ಪೆಷಲ್ ಅಂತಂದ್ರೆ, ಇವತ್ತು ನಾನು ನಮ್ಮನೆ ಹೊಸ ಮನೆದು ಹೋಮ್ ಟೂರ್ ಮಾಡೋಣ ಅಂತ ಇವತ್ತು ಹೋಮ್ ಟೂರ್ ಮಾಡ್ತಾ ಇದ್ದೀನಿ. ನೀವು ಆಲ್ಮೋಸ್ಟ್ ನೀವು ನೋಡಿದೀರಾ ನನ್ನ ಪ್ರೀವಿಯಸ್ ಹೋಮ್, ನಾನು ಹಳೆ ಹೋಮ್ ಅಲ್ಲಿ ಇದ್ದಿದ್ದು ಯಾವ ತರ ಇದ್ದೇನೆ, ಅದು ರೂಮ್ ತರ ಯಾವ ತರ ಇತ್ತು ಅನ್ನೋದ್ರ ಬಗ್ಗೆ ಎಲ್ಲ ನೀವು ನೋಡಿದ್ದೀರಾ. ಇಫ್ ಇನ್ ಕೇಸ್ ಯಾರು ನೋಡಿಲ್ಲ ಅನ್ನೋರು ಹೋಗಿ ನೋಡ್ಬೋದು, ನನ್ನ ಯೂಟ್ಯೂಬ್ ಚಾನಲ್ ಎಲ್ಲ ಇದೆ. ಸೊ ನಾನು ಪ್ರೀವಿಯಸ್ ಇದ್ದಿದ್ದು ಹೋಮ್ ಬಂದ್ಬಿಟ್ಟು ಇದೇ ಹೋಮ್, ಇಲ್ಲಿ ಕಾಣಿಸ್ತಿದ್ಯಲ್ಲ ಈ ಬಿಲ್ಡಿಂಗ್, ಅಂದ್ರೆ ರೋಡ್ ಆಪೋಸಿಟ್ ಅಲ್ಲೇ ಇದ್ದೆ ನಾನು. ಬಟ್ ಇವಾಗ ಬಂದ್ಬಿಟ್ಟು ಅಂದ್ರೆ ಇದೇ ಫ್ಲಾಟ್ ಅಂದ್ರೆ ಏನಂತಾರೆ ಇದಕ್ಕೆ, ಇದೇ ಏರಿಯಾದಲ್ಲೇನೆ ಅಂದ್ರೆ ಡಿಫ್ರೆಂಟ್ ಬಿಲ್ಡಿಂಗ್ ಅಷ್ಟೇ, ಡಿಫ್ರೆಂಟ್ ಫ್ಲಾಟ್ ಇವಾಗ ಇರೋದು. ಬಟ್ ಅದ್ರಲ್ಲಿ ತುಂಬಾ ಜನ ಇದ್ವಿ ಶೇರಿಂಗ್ ಅಲ್ಲಿ. ಬಟ್ ಇವಾಗ ಇಲ್ಲಿರೋದು 3 ಜನ ಶೇರಿಂಗ್ ಪೀಪಲ್ ಅಷ್ಟೇನೆ, ಎಲ್ಲ ಇಂಡಿಯನ್ಸ್ ನಾವಿರೋದು. ಇವಾಗ ನಾವು ಇದು ಹೋಲ್ ಫ್ಲಾಟ್ ನ ತಗೊಂಡಿದ್ವಿ 3 ಜನ ಸೇರ್ಕೊಂಡು 1 year ಅಗ್ರಿಮೆಂಟ್ಗೆ ಅಂತ ಹೇಳಿ. ಸೊ ಬನ್ನಿ ಯಾವ ತರ ಇರುತ್ತೆ, ಆ ಮನೆಗೂ ಈ ಮನೆಗೂ ಏನೇನ್ ಡಿಫ್ರೆನ್ಸ್ ಅಂತ ನೀವು ಸಹ ನೋಡ್ಬೋದು. ಸೊ ಬನ್ನಿ ಹೋಗೋಣ. ಈ ಮನೇಲಿ ಒಂದ್ ಅಡ್ವಾಂಟೇಜ್ ಅಂತಂದ್ರೆ ಪಾರ್ಕಿಂಗ್ ಲಾಟ್ ಇಲ್ಲೇನೆ, ಮನೆ ಇಲ್ಲೇನೆ ಅಂತಂದ್ರೆ ಮುಂದೆನೆ ಪಾರ್ಕ್ ಮಾಡ್ಕೊಬಹುದು. ಬಟ್ ಹಳೆ ಮನೇಲಿ ಅಂತಂದ್ರೆ ಸ್ವಲ್ಪ ರೋಡ್ ನ ಕ್ರಾಸ್ ಮಾಡಿ ಪಾರ್ಕ್ ಮಾಡ್ಬೇಕಿತ್ತು. ಸೊ ಇದು ಪಾರ್ಕಿಂಗ್ ಲಾಟ್, ಇದೆಲ್ಲ ಫುಲ್ 2 wheelersಗೆ. ಅದಾದ್ಮೇಲೆ ಆ ಕಡೆ ಇರೋದು ರಿಸೆಪ್ಷನ್, ಅಂದ್ರೆ ನಮ್ಗೆ ಏನಾದ್ರು ಲೆಟರ್ಸ್ ಏನಾದ್ರು ಬಂದು ಪಾರ್ಸಲ್ ಏನಾದ್ರು ಬಂದಿದ್ರೆ ನಾವು ಹೋಗಿ ಕಲೆಕ್ಟ್ ಮಾಡ್ಕೊಬಹುದು. ಸೇಮ್ ಏರಿಯಾನೇ, ಹಳೆ ಮನೇನು ಇದನ್ನು ಸೇಮ್ ಏರಿಯಾನೇ, ಬಟ್ ಅದಕ್ಕಿಂತ ಸ್ವಲ್ಪ ಅಡ್ವಾನ್ಸ್ ಆಗಿ ಚೆನ್ನಾಗಿದೆ. ಸೊ ಬನ್ನಿ ಹೋಗೋಣ, ನಮ್ಮ ಮನೆ ಹೋಮ್ ಟೂರ್ ಯಾವ ತರ ಇದೆ ಅದನ್ನ ನೀವು ನೋಡ್ಬಿಟ್ಟು ಹೇಗಿತ್ತು ನನ್ನ ಕಮೆಂಟ್ ಮಾಡಿ ಗೈಸ್. ಲೆಟ್ಸ್ ಗೋ. ಬನ್ನಿ ಗೈಸ್ ಹೋಗೋಣ. ಇದೇ ಎಂಟ್ರೆನ್ಸ್ ಡೋರ್, ಇದು ಹೋಲ್ ಫ್ಲಾಟ್ಸ್ ಗಳಿಗೆ ಎಲ್ಲದಕ್ಕೂ ಓಪನ್ ಮಾಡ್ಕೊಂಡು ಇವಾಗ ಒಳಗೆ ಹೋಗೋಣ ಬನ್ನಿ. ವೆಲ್ಕಮ್. ಸೊ ಬನ್ನಿ, ಹಳೆ ಮನೆ ತರನೇ ಇದ್ರಲ್ಲೂ ಸಹ ಲಿಫ್ಟ್ ಇರೋದು. ಸೊ ನಾನು ಹಳೆ ಮನೇಲಿ ಇದ್ದಿದ್ದು 15th floor, ಬಟ್ ಈಗ 5th floor ಅಷ್ಟೇನೆ. ಇದೆಲ್ಲ ನಮಗೆ ಏನಾದ್ರು ಪೋಸ್ಟ್ ಬಂದ್ರೆ ಎಲ್ಲದನ್ನು ಡೀಟೇಲ್ ಆಗಿ ಇಲ್ಲಿರುತ್ತೆ. ಸೊ ನಮ್ಮ ಮನೆ ಅಡ್ರೆಸ್ಗೆ ಏನ್ ಬಂದಿರುತ್ತೆ ಅದನ್ನೇ ತಗೊಂಡು ನಾವ್ ಇಲ್ಲಿಂದ ಮೇಲೆ ಹೋಗ್ಬೇಕು. ಸೊ ಇವಾಗ ಬನ್ನಿ ನಮ್ಮ ಮನೆಗೆ ಹೋಗೋಣ, ಯಾವ ತರ ಇರುತ್ತೆ ಅನ್ನೋದೆಲ್ಲ ನಿಮ್ಗೂ ತೋರಿಸ್ತೀನಿ. ತೈವಾನ್ ಮನೆಗಳಲ್ಲೂ ಇಷ್ಟೊಂದು ಚೆನ್ನಾಗಿದ್ಯಾ ಅಂತ ನೀವು ನೋಡ್ಬಿಟ್ಟು ಕಮೆಂಟ್ ಮಾಡಿ ಗೈಸ್. ಸೊ ಇವಾಗ ಲಿಫ್ಟಿಗೆ ವೆಯ್ಟ್ ಮಾಡ್ತಿದ್ದೀನಿ. ಎಸ್ ಎಸ್, ಕಮ್, ವೆಲ್ಕಮ್. ಇವತ್ತು ನನಗೆ ವಿಡಿಯೋ ಮಾಡ್ಕೊಡ್ತಿರೋದು ಬೂಮ್ಸಿ. ನೀವು ಸುಮಾರು ಜನ ಕೇಳ್ತಿದ್ರಿ ಅವಳು ಯಾವ ಕಂಟ್ರಿ ಅಂತ. ಬಟ್ ಶಿ ಇಸ್ ಇಂಡಿಯನ್, ಪ್ರಾಪರ್ ಇಂಡಿಯನ್. ಅವಳು ನಾರ್ತ್ ಈಸ್ಟ್ ಅರುಣಾಚಲ್ ಪ್ರದೇಶ್ ಇಟಾನಗರ ಹುಡುಗಿ ಬೂಮ್ಸಿ ತಾವಾ ಅಂತ ಹೇಳ್ಬಿಟ್ಟು. ಅವಳು ಜಾಪನೀಸ್ ಅಲ್ಲ, ಯಾವ್ದೇ ಬೇರೆ ಕಂಟ್ರಿನೂ ಅಲ್ಲ, ಇಂಡಿಯನ್ ಗರ್ಲೆ ಗೈಸ್ ಅವಳು. ಸೊ ವೆಲ್ಕಮ್ ನಮ್ಮ ಹೊಸ ಮನೆಗೆ, ಎಲ್ರಿಗೂ ಸ್ವಾಗತ. ವೆಲ್ಕಮ್ ಟು ಅವರ್ ಹೌಸ್, ನ್ಯೂ ಹೌಸ್. ಸೊ ಇದು ಸ್ಟಾರ್ಟಿಂಗ್ ಹಿಂಗ್ ಬರ್ತಿದ್ದಂಗ್ಲೇನೆ ಒಂದು ಬ್ಯೂಟಿಫುಲ್ ಆಗಿರೋ ಹಾಲ್ ಕಾಣುತ್ತೆ ನಿಮಗೆ. ಎಷ್ಟು ದೊಡ್ಡದಿದೆ ನೋಡಿ ಹಾಲು. ಇಸ್ ಫುಲ್ ಬಂದ್ಬಿಟ್ಟು ನಮ್ಮ ಹೊಸ ಮನೆಯ ಹಾಲ್. ಟಿವಿ ಇದೆ, 2 ಸ್ಪೀಕರ್ ಇದೆ. ಬಟ್ ಇದೇನು ನಾವು ವರ್ಕ್ ಅಂದ್ರೆ ಯೂಸ್ ಮಾಡಲ್ಲ ಇದನ್ನ, ಎಲ್ಲ ಲ್ಯಾಪ್ಟಾಪ್ ಅಲ್ಲೇ ಜಾಸ್ತಿ ನೋಡೋದು. ಅದ್ ಬಿಟ್ರೆ 2 ಕಬೋರ್ಡ್ಸ್ ಇದೆ, ಅಂದ್ರೆ ಇದು ಸ್ಟೋರೇಜ್ ಕಬೋರ್ಡ್ಸ್ ತರ. ನಮಗ್ ಬೇಕಾಗಿರೋ ಕುಕಿಂಗ್ ಇಂಗ್ರೀಡಿಯೆಂಟ್ಸ್ ನ ಯೂಸ್ಡ್ ಒನ್ ಎಲ್ಲ ಈ ತರ ಇಟ್ಕೊಂಡಿದೀವಿ. ಪ್ಯಾಕೆಟ್ ಯಾವ್ದಾವ್ದು ಓಪನ್ ಮಾಡಿಲ್ಲ ಅದನ್ನೆಲ್ಲ ಇದ್ರಲ್ಲಿ ಇಟ್ಕೊಂಡಿದ್ವಿ. ಅರೇಂಜ್ ಮಾಡಿರೋದು ಬೂಮ್ಸಿ ತಾಬಾ ಮೇಡಮ್ ಅವರು. ನೀಟಾಗಿ ಅರೇಂಜ್ ಮಾಡಿದಾಳೆ. ಇಫ್ ಇನ್ ಕೇಸ್ ನಿಮಗೂ ಯಾವ್ದಾದ್ರು ಬ್ರ್ಯಾಂಡ್ ಬೇಕಂತಂದ್ರೆ ಕಾಂಟ್ಯಾಕ್ಟ್ ಬೂಮ್ಸಿ. ಓಕೆ. ಸೊ ಈ ತರ ಇದೆ ನೋಡಿ ಹಾಲು. ನಾವಿಲ್ಲಿ ಇದಕ್ಕೂ ಸಹ ಲೈಟ್ ಇದೆ, ಚೆನ್ನಾಗಿದೆ. ಇಲ್ಲಿಂದ ಹೊರಗಡೆ ಚೆನ್ನಾಗಿ ವ್ಯೂ ಕಾಣುತ್ತೆ. ಬೆಳಗ್ಗೆ ಸನ್ರೈಸ್ ಆದಾಗ ತುಂಬಾ ಚೆನ್ನಾಗಿ ಸೂರ್ಯನ ಬೆಳಕು ಸಹ ಬರುತ್ತೆ. ನಮ್ಮ ಟ್ರಾಲಿಗಳನ್ನೆಲ್ಲ ಇಲ್ಲಿ ಈ ತರ ಪ್ಲೇಸ್ ಮಾಡ್ಕೊಂಡಿದೀವಿ. ಈ ಮನೇಲಿ ಮೇನ್ ಅಂತಂತಂದ್ರೆ ಸ್ಟೋರೇಜ್ ಜಾಸ್ತಿ ಇದೆ, ಸೊ ಹಂಗಾಗಿ ಎಲ್ಲಾ ಕಡೆನೂ ಅರೇಂಜ್ ಮಾಡಿದೀವಿ. ಅಂಡ್ ನನ್ ಬರ್ಡೇ ವ್ಲಾಗ್ ನೋಡಿದ್ರೆ ನೀವು ಇಲ್ಲಿ ನೋಡ್ಬೋದು, ನನ್ ಬರ್ಡೇಗೆ ಡೆಕೋರೇಷನ್ ಮಾಡಿದೀನಿ, ಹಂಗೆ ಇದೆ. ಸೊ ಹ್ಯಾಪಿ ಬರ್ಡೇ ಅಂತ ಹೇಳಿ. ಸೊ ಇದಿಷ್ಟು ಹಾಲು. ಸೊ ಕಿಚನ್ ತೋರಿಸ್ತೀನಿ. ಸೊ ಬನ್ನಿ ಇವಾಗ ನಮ್ಮನೆ ಕಿಚನ್ ಯಾವ ತರ ಇದೆ ಅನ್ನೋದು ತೋರಿಸ್ತೀನಿ. ಸೊ ಬನ್ನಿ, ವೆಲ್ಕಮ್ ಟು ಅವರ್ ಕಿಚನ್. ಸೊ ಇದು ನಮ್ಮನೆಯ ಪುಟ್ಟ ಕಿಚನ್ ಇದು. ಸೊ ಇದು ಡಿಶ್ ವಾಷರ್, ಬಟ್ ಆದ್ರೆ ಇದು ವರ್ಕ್ ಆಗಲ್ಲ, ಸುಮ್ಮನೆ ಇದು ಶೋ ಪೀಸ್ ಅಷ್ಟೇ. ಪಾತ್ರೆ ಎಲ್ಲ ಇಲ್ಲ, ಸಿಂಕಲ್ ವಾಶ್ ಮಾಡಿ ಸುಮ್ಮನೆ ಸ್ಟ್ಯಾಂಡ್. ಅದ್ ಬಿಟ್ರೆ ಜಸ್ಟ್ ಇಲ್ಲಿ ಪಾತ್ರೆಗಳು, ಬೌಲ್ಸ್ ಎಲ್ಲ ಇಟ್ಕೊಂಡಿದೀವಿ. ಇಲ್ಲೂ ಕೆಲವು ಕುಕ್ಕರ್ಸ್ ಎಲ್ಲ ಈ ತರ ಇಟ್ಕೊಂಡಿದೀವಿ ಅಷ್ಟೇ, ಅಂತ ಸ್ಪೆಷಲ್ ಏನಿಲ್ಲ. ಬಟ್ ಈ ಕಬೋರ್ಡ್ ಅಲ್ರೆ ಸ್ವಲ್ಪ ಸ್ಪೆಷಲ್ ಏನೇನೆ, ಮಸಾಲಾ ಐಟಮ್ಸ್, ಕಪ್ಗಳು, ಗ್ಲಾಸ್ ವೇಸ್ ಎಲ್ಲ ಇಲ್ಲಿ ಇಟ್ಕೊಂಡಿದೀವಿ. ಅದ್ ಬಿಟ್ರೆ ನೆಕ್ಸ್ಟ್ ಇದು ಪುಟ್ಟ ಒಂದು ಸ್ಟವ್. ಅದ್ ಬಿಟ್ರೆ ಎಕ್ಸಾಸ್ಟರ್ ಇದೆ ಇಲ್ಲಿ. ಅದ್ ಬಿಟ್ರೆ ಡೈಲಿ ಯೂಸ್ ಮಾಡೋ ಶುಗರು, ಗೀ, ಪಿಕಲ್ಲು, ರೈಸ್, ಆಯಿಲ್, ಮಿಕ್ಸಿ, ಈ ತರ ಚಿಕ್ಕದೆಲ್ಲ ಏನೇನಿದೆ ಇಲ್ಲಿ ಈ ತರ ಅರೇಂಜ್ ಮಾಡ್ಕೊಂಡು ಇಟ್ಕೊಂಡಿದೀವಿ. ಸೊ ನಮ್ಮನೆದು ಲಾಂಡ್ರಿ ಏರಿಯಾ ತೋರಿಸ್ತೀನಿ ಬನ್ನಿ. ಸೊ
ಸೊ ಇದು ನಮ್ಮ ಮನೆ ಲಾಂಡ್ರಿ ಏರಿಯಾ, ಇದು ಬಟ್ಟೆ ಒಗ್ದಾಕಿದೀವಿ, ಏನು ಅನ್ಕೊಳಕ್ ಹೋಗ್ಬೇಡಿ. ಸೊ ಇದಕ್ಕೆ ಈ ಮನೆಗೆ ನ್ಯಾಚುರಲ್ ಗ್ಯಾಸ್ ಎಲ್ಲ ಇದೆ ಆಕ್ಚುಲಿ. ಸಿಲಿಂಡರ್ ಇದು ಒಂದು ಸಿಲಿಂಡರ್ಗೆ 1080 ಏನೋ ಆಗುತ್ತೆ ಕಾಸ್ಟ್. ಇದು ಒಂದು 3 to 4 months ಅಂತೂ ಬರುತ್ತೆ ಮ್ಯಾಕ್ಸಿಮಮ್. ಬಟ್ ಲಾಸ್ಟ್ ಮನೇಲಿ ನಂದು ನ್ಯಾಚುರಲ್ ಗ್ಯಾಸ್ ಇತ್ತು, ನಮ್ಮ ಪ್ರೀವಿಯಸ್ ಮನೇಲಿ. ಇದು ತೈವಾನಲ್ಲಿ ಗ್ಯಾಸ್ ಅಂದ್ರೆ ಈ ತರ ಇರುತ್ತೆ ನೋಡಿ, ಇಂಡಿಯಾದಲ್ಲಿ ಯಾವ ತರ ಯೂಸ್ ಮಾಡ್ತೀವಿ ಆ ತರ ಸಿಲಿಂಡರ್ ಗ್ಯಾಸ್. ಅದಾದ್ಮೇಲೆ ಒಂದು ವಾಷಿಂಗ್ ಮಿಷಿನ್ ಇದೆ ಬಟ್ಟೆ ವಾಶ್ ಮಾಡ್ಕೊಳಕ್ಕೆ. ಅದಾದ್ಮೇಲೆ ಇಲ್ಲಿ ಕರೆಂಟ್ ಬಿಲ್ ಅಂತ ಬರೋದು, ಕರೆಂಟ್ ಬಿಲ್ ವಾಟರ್ ಬಿಲ್ ಅಷ್ಟೇ, ಗ್ಯಾಸ್ ಬಿಲ್ ಅಂತೆಲ್ಲ ಬರಲ್ಲ, ಯಾಕೆಂದ್ರೆ ನಾವು ಸಿಲಿಂಡರ್ ತಗೊಂತೀವಿ ಹಂಗಾಗಿ ಗ್ಯಾಸ್ ಬಿಲ್ ಬರಲ್ಲ. ಓನ್ಲಿ ವಾಟರ್ ಬಿಲ್ ಅಂಡ್ ಎಲೆಕ್ಟ್ರಿಸಿಟಿ ಬಿಲ್ ಗೈಸ್. ಬನ್ನಿ ಇವಾಗ ನಮ್ಗೆ ರೂಮ್ಗಳು ನೋಡೋಣ ಯಾವ್ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸೊ ಒಂದ್ ರಿವೀಲ್ ಮಾಡ್ತೀನಿ ಇವಾಗ. ಸೊ ಇದು 3 BHK ಫ್ಲಾಟ್. ಇದು ಆಕ್ಚುಲಿ 3 ರೂಮ್ 1 ಹಾಲ್ 1 ಕಿಚನ್ ಅಷ್ಟೇನೆ ಇದು. ಸೊ ಇವಾಗ ರೂಮ್ಗಳು ತೋರಿಸ್ತೀನಿ ಬನ್ನಿ ಯಾವ ತರ ಇದೆ. ಸೊ ಇದು ಹಾಲ್ ಆದ ತಕ್ಷಣ ಈ ತರ ಒಂದು ಬ್ಯೂಟಿಫುಲ್ ಆಗಿರೋ ಆರ್ಚ್ ಇದೆ. ಸೊ ಬನ್ನಿ ಇವಾಗ ರೂಮ್ಗಳು ತೋರಿಸ್ತೀನಿ ಯಾವ್ಯಾವ ತರ ಇದೆ ಅಂತ. ಫಸ್ಟ್ ರೂಮ್ ಇದು, ಬಟ್ ಅದೇ ಇದು ಎಂಟಿನೇ ಇದೆ, ಇಲ್ಲಿ ಯಾರು ಇಲ್ಲ. ಸೊ ದಿಸ್ ಇಸ್ ಅವರ್ ರೂಮ್. ಇದು ಎಂಟಿ ಅಷ್ಟೇ ಗೈಸ್, ಇಲ್ಲಿ ಯಾರು ಇಲ್ಲ, ಖಾಲಿ ಖಾಲಿ ಆಗಿದೆ. ಸೊ ಬನ್ನಿ ಇವಾಗ ನಮ್ಮ ರೂಮ್ ತೋರಿಸ್ತೀನಿ. ಈಗ ನಮ್ಮ ರೂಮ್ ಯಾವ ತರ ಇದೆ ಅಂದ್ರೆ, ನಾನು ಬುಮ್ಸಿ ಒಟ್ಟಿಗೆ ಇರೋದು, ಸೊ ಹಂಗಾಗಿ ಈ ರೂಮ್ ಖಾಲಿ ಇದೆ. ಸೊ ನಮ್ಮ ರೂಮ್ ಯಾವ ತರ ಇದೆ ನಾನು ತೋರಿಸ್ತೀನಿ ಬನ್ನಿ. ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಫಸ್ಟ್ ಬಾತ್ರೂಮ್ ತೋರಿಸ್ಬಿಡ್ತೀನಿ, ಇಲ್ಲೇ ಇದೆ. ಸೊ ದಿಸ್ ಇಸ್ ಅವರ್ ಬಾತ್ರೂಮ್, ಅಟ್ಯಾಚ್ ಬಾತ್ರೂಮ್ ಇದೆ ಆಕ್ಚುಲಿ. ಸೊ ಇದು ಬಾತ್ರೂಮ್ ಆದ ತಕ್ಷಣನೇ ಕಮ್ ಇಲ್ಲಿ ಬಟ್ಟೆ ಅಂದ್ರೆ ಯೂಸ್ ಮಾಡೋ ಬಟ್ಟೆ ಹಾಕೊಳಕ್ ಒಂದು ಸ್ಟ್ಯಾಂಡ್ ತರ ಇದೆ. ಅದ್ ಬಿಟ್ರೆ ಇದು ಮಾಸ್ಟರ್ ಬೆಡ್ರೂಮ್, ಒಂದ್ ಬೆಡ್ ಇದೆ, ಡಬಲ್ ಬೆಡ್. ಆದ್ಮೇಲೆ ಇಲ್ಲಿ ನಾನು ಇದ್ದ ತಕ್ಷಣ ನೋಡೋಕೆ ನನ್ನ ಮನೆ ದೇವರು ಮತ್ತೆ ಗಣೇಶ ಮತ್ತೆ ವಿಭೂತಿ ಕೆಲವು ಥಿಂಗ್ಸ್ ಎಲ್ಲ ಇಲ್ಲಿ ಇಟ್ಕೊಂಡಿದೀನಿ. ಆಕ್ಚುಲಿ ಮನೆಗ್ ಬಂದಾಗ ನಾವು ಮನೆ ಪೂಜೆ ಎಲ್ಲ ಮಾಡಿದ್ವಿ, ಅದ್ರದ್ದು ಈ ವಿಡಿಯೋ ಇಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಫ್ಲಾಶ್ ಬ್ಯಾಕ್. ಇದಿಷ್ಟೇನೆ ನೋಡಿ ಎಷ್ಟು ಚೆನ್ನಾಗಿ ನಾನು ಅರೇಂಜ್ ಮಾಡ್ಕೊಂಡಿದ್ದೀನಿ. ನಾನು ಇಲ್ಲಿ ಮಲ್ಕೊಂಡಿರ್ತೀನಿ, ಎದ್ದ ತಕ್ಷಣ ದೇವ್ರ ಮುಖ ನೋಡಕ್ಕೆ ಅಂತಾನೆ. ಸೇಮ್ ಇಲ್ಲಿ ಫೋಟೋ ಗಿಟೋ ಎಲ್ಲ ಎಲ್ಲೂ ಗೋಡೆ ಮೇಲೆ ಅಂಟ್ಕೊಳಂಗಿಲ್ಲ. ಸೊ ಹಂಗಾಗಿ ಇಲ್ಲಿ ಚಿಕ್ಕ ಜಾಗ ಇದ್ದಿದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಈ ತರ ಪೇಸ್ಟ್ ಮಾಡ್ಕೊಂಡಿದೀನಿ. ಇಲ್ಲಿ ಡ್ರೆಸ್ಸಿಗೆ ರೆಡಿ ಆಗ ಅಂತ ಥಿಂಗ್ಸ್ ಇದೆ, ನಂದು ಬೂಮ್ಸ್ ಇದು ಇಲ್ಲಿ ಇಟ್ಕೊಂಡಿದೀವಿ, ಗರ್ಲ್ಸ್ ಅಲ್ವಾ, ಸೋ ಮೆನಿ ಥಿಂಗ್ಸ್. ಅದಾದ್ಮೇಲೆ ಇದು ವಿಂಡೋ ಆಕ್ಚುಲಿ, ಒಂದ್ ಸೆಕೆಂಡ್. ಸೊ ಅದಾದ್ಮೇಲೆ ಒಂದು AC ಇದೆ, AC ಆದ್ಮೇಲೆ ಇದೊಂದು ವಿಂಡೋ ಇದೆ. ಸೊ ಈ ತರ ಇದೆ, ಅಂದ್ರೆ ಬೆಳಕು ಚೆನ್ನಾಗಿ ಬರುತ್ತೆ ಡೇ ಟೈಮ್. ನಾವೇನು ಸದ್ಯಕ್ಕೆ ಯೂಸ್ ಮಾಡಲ್ಲ, ಇದು ಯಾವಾಗ್ಲೂ ಕ್ಲೋಸ್ ಎಲ್ಲ ಇರುತ್ತೆ. ಅದಾದ್ಮೇಲೆ ನೀವು ಇಲ್ಲಿ ನೋಡ್ಬೋದು ನಂದು ಅಷ್ಟು ಟಾಯ್ ಕಲೆಕ್ಷನ್ ಏನೇನಿದ್ದು ಹಳೆ ಮನೇಲಿ ಎಲ್ಲದನ್ನು ಈ ತರ ಅರೇಂಜ್ ಮಾಡ್ಕೊಂಡಿದೀನಿ. ಅಂಡ್ ಈ ಸಲ ನನ್ನ ಬರ್ಡೇಗೂ ಸ್ವಲ್ಪ ಗಿಫ್ಟ್ ಕೊಟ್ಟು ಟಾಯ್ಸ್ ಎಲ್ಲ ಈ ತರ ಅರೇಂಜ್ ಮಾಡ್ಕೊಂಡಿದೀನಿ. ಅಂಡ್ ದಿಸ್ ಬುಮ್ಸಿ ಕಬೋರ್ಡ್ ಇದು. ಸೊ ಈಗ ನನ್ನ ಕಬೋರ್ಡ್ನ ರಿವೀಲ್ ಮಾಡ್ತೀನಿ ನೋಡಿ. ಇಷ್ಟೇ ಬಟ್ಟೆ ಇರೋದು, ಜಾಸ್ತಿ ಬಟ್ಟೆ ಇದೆ ಅಂತೆಲ್ಲ ಬೈಕೊಳಕ್ ಹೋಗ್ಬಿಡಿ. ಇಷ್ಟನ್ನ ಅರೇಂಜ್ ಮಾಡ್ಕೊಂಡು ಇಟ್ಕೊಂಡಿದೀನಿ, ಇಷ್ಟನೇ ಬಟ್ಟೆ, ಜಾಸ್ತಿ ಏನಿಲ್ಲ. ಸೊ ಅದಾದ್ಮೇಲೆ ಬನ್ನಿ, ಇನ್ನ ಒಂದ್ ರೂಮ್ ಇದೆ, ಇದು ವೇಣು ರೂಮ್. ಆಕ್ಚುಲಿ ಅವನೆಲ್ಲ ಕಾಲೇಜ್ಗೆ ಹೋಗಿದ್ದಾನೆ. ಸೊ ಇದು ಮತ್ತೆ ಇದು ಅಟ್ಯಾಚ್ ಬಾತ್ರೂಮ್ ಎಲ್ಲ, ಇದು ಕಾಮನ್ ಬಾತ್ರೂಮ್. ಇದು 2 ರೂಮ್ಗೆ ಸೇರಿಸಿ 1 ಕಾಮನ್ ಬಾತ್ರೂಮ್. ನಾನು ಬುಮ್ಸಿ ಇರೋ ರೂಮ್ ಮಾತ್ರ ಅಟ್ಯಾಚ್ ಬಾತ್ರೂಮ್. ಸೊ ಇದಿಷ್ಟೇನೆ ನಮ್ದು ಮಿನಿ ಹೋಮ್ ಟೂರ್ ಅಂತಂದ್ರೆ, ಈಗ ಹೊಸ ಮನೆ ಹೋಮ್ ಟೂರ್ ಇದು. ಸೊ ಹೇಗಿತ್ತು ಅನ್ನೋದನ್ನ ನೀವು ಹೇಳಿ. ಹಾಗೆ ಈ ಹಾಲಲ್ಲೇನೆ ಒಂದು ಫ್ರಿಡ್ಜ್ ಇದೆ ನೋಡಿ, ಡಬಲ್ ಡೋರ್ ಫ್ರಿಡ್ಜ್ ಇದೆ. ಈ ಫ್ರಿಡ್ಜ್ ಅಲ್ಲಿ ಏನು ಕಡ್ಡಿ ಆಮೇಲೆ ಬಟಾಣಿ ಈ ತರದೆಲ್ಲ ಚಿಕ್ಕ ಚಿಕ್ಕದಾಗೆಲ್ಲ ಇಟ್ಕೊಂಡಿದೀವಿ ಅಷ್ಟೇನೆ.
ಬಿಟ್ರೆ ವೆಜಿಟೇಬಲ್ಸ್ ಇಂಡಿಯನ್ಸ್ ಅಲ್ವಾ, ಸೊ ಹಂಗಾಗಿ ಏನೇನ್ ಬೇಕು ಇಂಡಿಯನ್ಸಿಗೆ, ಸೊ ಆ ಥರ ಇಟ್ಕೊಂಡಿದೀವಿ ಅಷ್ಟೇನೆ. ಸೊ ಇದಾಗಿತ್ತು ನಮ್ಮ ಹೊಸ ಮನೆಯ ಹೋಮ್ ಟೂರ್. ಸೊ ಹೇಗಿತ್ತು ಅನ್ನೋದನ್ನ ನೀವು ನೋಡಿ ಕಮೆಂಟ್ ಮಾಡಿ. ಲೈಕ್ ಹಳೆ ಮನೆಗೂ ಈ ಮನೆಗೂ ತುಂಬಾ ಡಿಫ್ರೆನ್ಸ್ ಇದೆ. ಹಳೆ ಮನೆ ಸ್ವಲ್ಪ ಸ್ಟೋರೇಜ್ ಕಮ್ಮಿ ಇತ್ತು, ಎಲ್ಲ ಒಂಥರ ಕಂಜೆಸ್ಟೆಡ್ ಆಗಿತ್ತು. ಬಟ್ ಈ ಮನೇಲಿ ತುಂಬಾ ಸ್ಪೇಸ್ ಇದೆ. ಅದಾದ್ಮೇಲೆ ಇಲ್ಲಿ ನೀವು ನೋಡ್ಬೋದು, ನಾನು ಇದನ್ನ ಹೇಳದ್ ಮರ್ದೆ. ಇದು ಇಲ್ಲಿ ಬರ್ತಿದಂಕ್ಲೆ, ಇದು ಎಂಟ್ರೆನ್ಸ್ ಆಗ್ತಿದಂಕ್ಲೆನೆ ಇದು ಶೂ ರ್ಯಾಕ್ ಆಕ್ಚುಲಿ. ಇದಕ್ಕೆ ನಾವಿಲ್ಲಿ ಶೂ ಎಲ್ಲ ಇಟ್ಕೊಂಡಿದ್ವಿ. ಆಮೇಲೆ ನಂದು ಗಾಡಿ ಹೆಲ್ಮೆಟ್, ಮನೆ ಕೀ, ಆಮೇಲೆ ಇದು ಪ್ಲಾಸ್ಟಿಕ್ ಬ್ಯಾಗ್. ಯಾಕಂದ್ರೆ ಇಲ್ಲಿ ಪ್ಲಾಸ್ಟಿಕ್ ಬ್ಯಾಗಿಗೂ ಸಹ ದುಡ್ಡು ಕೊಡ್ಬೇಕು. ಸೊ ಹಂಗಾಗಿ ಎಲ್ಲ ಪ್ಲಾಸ್ಟಿಕ್ ಬ್ಯಾಗ್ನು ಇಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಮತ್ತೆ ಇದು ಕೈಟ್ ಫೆಸ್ಟಿವಲ್ಗೆ ಹೋದಾಗ ನಾನು ಇದು ಕೈಟ್ ತಗೊಂಬಂದಿದ್ದೆ, ಗಾಳಿಪಟ. ಸೊ ಅದಷ್ಟೇನೆ. ಸೊ ಹೇಗಿದೆ ನಮ್ಮ ಮನೆ ನೀವು ಹೇಳಿ ಕಮೆಂಟ್ ಮಾಡಿ. ಇದು ಹೋಲ್ ಫ್ಲಾಟ್ 13,000 NTD ಎಕ್ಸೆಪ್ಟ್ ಎಲೆಕ್ಟ್ರಿಸಿಟಿ ಬಿಲ್ ಅಂಡ್ ವಾಟರ್ ಬಿಲ್. ನಾವು 3 ಜನ ಇದರಿಂದ ಶೇರ್ ಮಾಡ್ಕೊಂತಿದೀವಿ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ತೈವಾನಲ್ಲಿ ಈ ತರ ಎಲ್ಲ ಮನೆ ಇದೆ, ಬಟ್ ನನಗೆ ಮನೆ ತುಂಬಾ ಇಷ್ಟ ಆಯ್ತು ಪರ್ಸ್ನಲಿ. ಯಾಕಂದ್ರೆ ಇಂಡಿಯನ್ ಮನೆ ತರನೇ ಇದೆ, ಚೆನ್ನಾಗಿದೆ. ನಿಮಗೆ ಹೇಗೆ ಅನ್ನಿಸ್ತು ನನ್ನ ಕಮೆಂಟ್ ಮಾಡಿ ಗೈಸ್. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಸೊ ಹೀಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ನವ್ಯ ವ್ಲಾಗ್ಸ್ ಚಾನಲ್. ಮುಂದಿನ ವಿಡಿಯೋನ ಸಿಗೋಣ ಗೈಸ್. ಬಾಯ್.